ಜಮೀರ್ ಅಹಮದ್ ಖಾನ್ರವರು ಸಹಜವಾಗಿ ಮುಖ್ಯಮಂತ್ರಿ ಭೇಟಿ ಆಗುವಂಥ ಪ್ರಯತ್ನ ನಡೆಸಿದ್ದಾರೆ, ಭೇಟಿ ಆಗ್ತಾರೆ ಅನ್ನೋದು ಸ್ಪಷ್ಟ ಸಂದೇಶಗಳು ಬರ್ತಾ ಇದ್ದಾವೆ. ಆದರೆ ಜಮೀರ್ ಅವರನ್ನ ಅಬ್ದುಲ್ ಜಬ್ಬಾರ್ ಅಂತ ಈಗ ರಾಜೀನಾಮೆ ತೊಗೊಂಡ್ಬಿಟ್ಟಿದ್ದಾರೆ. ಇವ್ರನ್ನೂ ಹೊರಗೆ ಹಾಕೋ ಲೆಕ್ಕದಾಗಿದ್ದಾರಪ್ಪ ಇವರು ನಮ್ಮ ಬಿ ಜೆ ಪಿಗರು ಅಂತ, ಸಾರಿ ನಮ್ಮ ಕಾಂಗ್ರೆಸ್ಸಿಗರು ಅಂತೇಳಿ. ಅದಕ್ಕೆ ಇವತ್ತು ಈ ಮುಸ್ಲಿಂ ನಾಯಕರೆಲ್ಲ ಜೆ ಡಿ ಎಸ್ಗೆ ಯಾಕೆ ಹೋಗಬಾರ್ದು ಅನ್ನೋಂಥ ಮಾತುಗಳು ಕೇಳಿ ಬರ್ತದೆ. ಈಗ ಹೇಳ್ತೀನಿ ನಿಮಗೆ, ನಮ್ಮ ಎಚ್ಚರಿಕೆ ಅವ್ರ ಜೊತೆಗೆ ಮಾತಾಡಿಕೊಂಡಿದ್ದಾರೆ ಅಂತೇಳಿ. ಮತ್ತು ಇಲ್ಲಿ ಕರ್ನಾಟಕದಲ್ಲಂತೆ ಆಪ್ಷನ್ ಮುಸ್ಲಿಮರಿಗೆ ಭಾಳ ಕಡಿಮೆ. ಒಂದು ಕಾಂಗ್ರೆಸ್, ಎರಡನೇದು ಎಸ್ ಡಿ ಪಿ ಐ, ಮೂರನೇದು ತಮ್ಮದೇ ಅಂತ ಒಂದು ಪಕ್ಷ ಕಟ್ಟಿಕೊಳ್ಳುವಂಥದ್ದು ಎಸ್ ಡಿ ಪಿ ಐ ಅಥವಾ ನಮ್ಮ ಏನಪ್ಪ ಅಂತಂದ್ರೆ ಹೇಳಿದಾಗ ಜೆ ಡಿ ಎಸ್. ತಮ್ಮದೇ ಅಂತ ಪಕ್ಷ ಕಟ್ಟು ಸ್ಥಿತಿಯೊಳಗೆ ಅವರು ಇಲ್ಲ. ಬಟ್ ಎಸ್ ಡಿ ಪಿ ಐದಿಂದ ಅಲ್ಲಿ ಮುಸ್ಲಿಮ್ಸ್ ಅಂದ್ರೆ ಹೆಚ್ಚಿನ ಪ್ರಮಾಣದ ಜನ ಹೋಗೋದ್ರಿಂದಾಗಿ ಅಲ್ಲೂ ಸೇರ್ಬೋದ ಇವರು ಅನ್ನುವಂಥದ್ದು. ಹೀಗಾಗಿ ಇವತ್ತು ಯಾವ ರೀತಿಯಲ್ಲಿ ಡಿ ಕೆ ಶಿ ಅವರು ನಿರ್ಧಾರ ತೊಗೊಳ್ತಾರೋ ಅದ್ರ ಮೇಲೆ ಎಲ್ಲ ಡೆವಲಪ್ಮೆಂಟ್ಗಳಿದ್ದಾವೆ. ಹೀಗಾಗಿ ಒಂದು ಮಾತ್ರ ಕರೆಯಿಲ್ಲ, ಏನಪ್ಪ ಅಂತಂದ್ರೆ ಮುಸ್ಲಿಮಿಗಿರೋ ಹಾದಿಗಳು ಎರಡು. ಒಂದು ಜೆ ಡಿ ಎಸ್, ಎರಡನೇದು ಎಸ್ ಡಿ ಪಿ ಐ. ಇವುಗಳಲ್ಲಿ ಸೇರ್ಬೋದೇನೋ. ಬಿ ಜೆ ಪಿಯಲ್ಲಿ ಎಷ್ಟರ ಮಟ್ಟಿಗೆ ಅವರಲ್ಲಿ ಸರ್ವೈವ್ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ ಇದೆ. ಬಿ ಜೆ ಪಿಗಂತೂ ಹೋಗಲಾರರು ಅನ್ನೋಂಥ ಮಾತು. ಆದರೂ ಕೆಲವೊಬ್ಬರು ಮಂದಿ ಹೋಗ್ತಾ ಇರ್ತಾರೆ. ಯಾಕೆ ರಾಜಕೀಯ ಲಾಭ ಪಡ್ಕೋಬೇಕಾಗಿದೆ, ಸರ್ವೈವ್ ಆಗಬೇಕಾಗಿರ್ತದೆ, ಎಲ್ಲೋ ಹೋಗ್ರೆ ಹೋಗಲಪ್ಪ ನಾವು ಅಡ್ಜಸ್ಟ್ ಆಗೋಣ ಅನ್ನೋಂಥದ್ದು. ಬಟ್ ಇಲ್ಲಿ ಜಮೀರ್ ಅವರು ಮಾತ್ರ ನಮ್ಮ ಎಚ್ ಡಿ ಕೆ ಅವ್ರ ಜೊತೆಗೆ ಮಾತಾಡಿಕೊಂಡ ಅಲ್ಲೇ ತಾವು ಹೋಗ್ಬೇಕು ಅನ್ನೋದು ವಿಚಾರ ಮಾಡ್ತಾ ಇದ್ದಾರೆ ಅಂತೇಳಿ. ಆದರೆ ಇದು ಎಷ್ಟು ಮಟ್ಟಿಗೆ ಸರಿ